ಇನ್ನು ರಾಜ್ಯದ ಕರಾವಳಿ ಭಾಗವಾದಂತಹ ಮಂಗಳೂರಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಪರಿಣಾಮ ಪಾವಂಜೆಯಲ್ಲಿ ಭೂಕುಸಿತ ಆಗಿದೆ. ಮುಲ್ಕಿಯ ಪಾವಂಜೆಯಲ್ಲಿ ದೇವಸ್ಥಾನದ ತಡೆಗೋಡೆ ನೆಲಸಮ ಆಗಿದೆ. ಮಹಾಲಿಂಗೇಶ್ವರ ದೇವಾಲಯದ ತಡೆಗೋಡೆ ಏಕಾಏಕಿ ಧರೆಗುರುಳಿಬಿಟ್ಟಿದೆ. ಅದೃಷ್ಟವಶಾತ್ ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ಹೀಗಾಗಿ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬಹಳ ದೊಡ್ಡ ಪ್ರಮಾಣದಲ್ಲಿ ತಡೆಗೋಡೆ ಧರೆಗುರುಳಿರೋದು, ಜನರಿಗೇನಾದ್ರೂ ಅಪಾಯ ಆಗಿದೆಯಾ ಅಥವಾ ವಾಹನಗಳಿಗೇನಾದ್ರೂ ಹಾನಿಯಾಗಿದೆಯಾ? ಸದ್ಯ ದೇವಸ್ಥಾನಕ್ಕೇನಾದ್ರೂ ಈ ತಡೆಗೋಡೆ ಕುಸಿತಿರೋದ್ರಿಂದ ಮುಂದಕ್ಕೆ ಅಪಾಯ ಎದುರಾಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ ಹೇಳಿ ಕಿರಣ್. ವಿದ್ಯಾ, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮುಂಜಾನೆ ಸ್ವಲ್ಪ ಹೊತ್ತು ಮಳೆ ಕಡಿಮೆ ಆಗಿತ್ತು, ಆದರೆ ಒಂದು 9:30 ನಂತರ ಮಳೆ ಆರಂಭವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ದಕ್ಷಿಣ ಕನ್ನಡದ ಜೀವ ನದಿಗಳಾದಂಥ ಪಾಲ್ಗುಣಿ, ನಂದಿನಿ, ನೇತ್ರಾವತಿ ಹಾಗೆ ಕುಮಾರಧಾರ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇನ್ನೊಂದು ಕಡೆ ಗುಡ್ಡ ಕುಸಿಯುವಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪ ಪಾವಂಜೆಯ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಆವರಣ ಗೋಡೆ ಒಂದು ಕುಸಿದಿರುವಂಥದ್ದು. ಅದೃಷ್ಟವಶಾತ್ ಈ ಒಂದು ಘಟನೆ ನಡಿಬೇಕಾದ್ರೆ ಯಾವುದೇ ಜನರು ಆ ಕಡೆಯಿಂದ ಹೋಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗ್ಬೋದು ಅಥವಾ ಗಾಯ ಆಗುವಂತ ಯಾವುದೇ ಘಟನೆಗಳು ನಡೆದಿಲ್ಲ. ವಾಹನಗಳು ಕೂಡ ಇಲ್ಲದ ಕಾರಣ ಯಾವುದೇ ಒಂದು ಘಟನೆ ನಡೆದಿಲ್ಲ. ಒಂದು ಈ 2 ವರ್ಷಗಳ ಹಿಂದೆಷ್ಟೇ ಈ ಒಂದು ನೂತನ ದೇವಸ್ಥಾನ ನಿರ್ಮಾಣವಾಗಿತ್ತು. ಹಾಗೇನೆ ಅದರ ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ಈ ಆವರಣ ಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿನ್ನೆಯಿಂದ ಒಂದು ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಮಣ್ಣು ಸವಕಳಿಗೊಂಡು ಅಲ್ಲಿಯ ಒಂದು ತೆಂಗಿನ ಮರ ಧರೆಗುರುಳಿದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಇಡೀ ಮಣ್ಣು ಕುಸಿದು ಕೆಳಗೆ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಆವರಣ ಗೋಡೆ ಕುಸಿದಿರುವ ಪರಿಣಾಮ ಈಗಾಗಲೇ ಅಲ್ಲಿ ಅಧಿಕಾರಿಗಳು ಬಂದು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ದೇವಸ್ಥಾನಕ್ಕೆ ಈವರೆಗೆ ಯಾವುದೇ ಅಂತ ಹಾನಿ ಆಗಿಲ್ಲ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.